ತಾವು ಕರ್ಣನ್ನ ನಂಬಿ ಏನಂ ಸಮಾಶ್ವಾಸ್ಯ ದೃಢೋ ಭವೇತೆ ಅಂತ ಇವನನ್ನ ನಂಬಿ ಯುದ್ಧಕ್ಕೆ ಘೋಷಣೆ ಮಾಡಿದ್ದ ದುರ್ಯೋಧನ. ಆದ್ರೆ ಈ ಒಂದು ಸಣ್ಣ ನಿಮಿತ್ತದಿಂದ 10 ದಿವಸ ಅವನು ಯುದ್ಧಕ್ಕೆ ಬರಲಿಲ್ಲ. ಕರ್ಣ ಯುದ್ಧನ ಮಾಡಿ ಭೀಷ್ಮಾಚಾರ್ಯ ಇರೋ ತನಕ ನಾವು ಆಡೋದಿಲ್ಲ ಅಂತ ಉಳ್ಕೊಂಡ್ಬಿಟ್ಟ. ಎಷ್ಟು ದುರಂತ ಆಯ್ತು ನೋಡ್ರಿ. ಅವರವ್ರಿಗೆ ಒಳ ಜಗಳ ಹಿಂಗೆ. ಇದು ಪಾಂಡವರಲ್ಲಿ ಇಂಥದ್ದೇನೂ ಆಗಿಲ್ಲ. ಧೃಷ್ಟದ್ಯುಮ್ನ ಸೇನಾಧಿಪತಿ ಕೊನೆ ತನಕ ಅವನೇ ಸೇನಾಧಿಪತಿ. ಅವರಲ್ಲಿ ಸೇನಾಧಿಪತಿಗಳು ಬದಲಾದರು. ಇಂಥ ಸ್ವಲ್ಪ ಇರುಸುಮುರುಸುಗಳು ಜಾಸ್ತಿ ಆಯ್ತು. ಏವಂ ಭೀಷ್ಮೋ ದಶಾಹಾನಿ ಸೈನಾಪತ್ಯಂ ಚಕಾರ ಕೃತ್ವಾಪಿ ಪಾಂಡವೈರ್ಯುದ್ಧಂ ತತ್ಯರ್ಥಂ ಅಕೃತೋಪಮಂ. ಕರ್ಣು ಅರ್ಧರ್ಥ ಇತ್ಯುಕ್ತ್ವಾ ತಾವತ್ ಯುದ್ಧಾತ್ ಪ್ರಯಾಪಿತಃ ಯಾವತ್ವಂ ಯೋಚ್ಯಸೆ ತಾವನ್ನ ಯೋಚ್ಯಾಮಿ ಇತಿ ನಿರ್ಗತೆ. ಈ ರೀತಿ ಕರ್ಣ ಹೋದ್ಮೇಲೆ ದುರ್ಯೋಧನಿಗೆ ಸ್ವಲ್ಪ ಸಮಸ್ಯೆ ಆಯ್ತು. ಆದರೆ ಭೀಷ್ಮಾಚಾರ್ಯ ಪ್ರತಿಜ್ಞೆ ಮಾಡಿದ್ರಂತೆ, ದಿನಕ್ಕೆ 10,000 ಸೈನಿಕರನ್ನ, ಪಾಂಡವರ ಸೈನಿಕರನ್ನ ನಾನು ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಅವರು ಯುದ್ಧಕ್ಕೆ ಬಂದಿದ್ರು. 2ನೇ ದಿವಸ ಯುದ್ಧ ಪ್ರಾರಂಭ ಆದಾಗ ಅವತ್ತೂ ಕೂಡ ಭಾರಿ ವಿಚಿತ್ರವಾದ ಯುದ್ಧಗಳೆಲ್ಲ ನಡೀತು. ಬ್ರಹ್ಮ ರುದ್ರಾದಿ ದೇವತೆಗಳು ಆಕಾಶದಲ್ಲಿ ವಿಮಾನದಲ್ಲಿ ನಿಂತುಕೊಂಡು ಯುದ್ಧ ನೋಡುವಂತೆ ಇತ್ತಂತ 2ನೇ ದಿವಸದ ಯುದ್ಧ. ಗಂಧರ್ವಾಪ್ಸರೆಲ್ಲ ಬಂದು ನೋಡ್ತಾ ಇದ್ದಾರೆ. ಧೃಷ್ಟದ್ಯುಮ್ನ ವಿಶೇಷವಾದ ರೀತಿಯಲ್ಲಿ ವ್ಯೂಹ ರಚನೆ ಮಾಡಿ ಯುದ್ಧ ಮಾಡಿಸ್ತಾ ಇದ್ದ. ಅವತ್ತೂ ಕೂಡ ಇವರು ಸ್ವಲ್ಪ ಕಡಿಮೆನೇ ಯುದ್ಧ ಮಾಡಿದ್ರಂತೆ, ಭೀಮ ಮತ್ತು ಅರ್ಜುನ. ಯಾಕೆ ಅಂದ್ರೆ ಸ್ನೇಹೇನ ಯಂತ್ರಿತೌ ತಸ್ಯ ಗೌರವಾಚ್ಯ ಅನ್ವವರ್ತತಾಂ. ಭೀಷ್ಮಾಚಾರ್ಯರ ಮೇಲೆ ಗೌರವ ಸ್ನೇಹ, ಅದರಿಂದ ಭೀಷ್ಮರಿದ್ದಾರೆ ಅಂತ ಹೇಳಿ ಸ್ವಲ್ಪ ಮೃದುವಾಗಿ ಯುದ್ಧ ಮಾಡಿದ್ದಾರೆ. ಎಷ್ಟು ಗೌರವ ಇತ್ತು ಇವರಿಗೆ ಅಂತಂದ್ರೆ, ಯುದ್ಧ ಪ್ರಾರಂಭ ಆಗುವಾಗ ಇವರೆಲ್ಲ ಕವಚ ತೊಟ್ಟು ಯುದ್ಧಕ್ಕೆ ನಿಂತಿದ್ರು. ಇನ್ನು ಮೊದಲನೇ ದಿವಸ ಯುದ್ಧನೂ ಶುರುವಾಗಿಲ್ಲ. ಅಷ್ಟರಲ್ಲೇ ಈ ಧರ್ಮರಾಜ, ಅರ್ಜುನ ಇವರೆಲ್ಲ ಸೇರಿ ಕಿರೀಟ ತೆಗೆದಿಟ್ಟು, ಕವಚಗಳನ್ನೆಲ್ಲ ಬಿಚ್ಚಿಟ್ಟು, ಬಿಲ್ಲೆಲ್ಲ ತೆಗೆದಿಟ್ಟು ಸೀದಾ ಕೌರವರ ಸೈನ್ಯದ ಕಡೆ ನಡೆದ್ರಂತೆ. ಒಂದ್ಸಲ ದುರ್ಯೋಧನನಿಗೆ ಸಂತೋಷ ಆಯ್ತು, ಶರಣಾಗತರಾಗಿ ಬಂದ್ಬಿಟ್ಟಿದ್ದಾರೆ. ನಮ್ಮ ಕೌರವ ಸೈನ್ಯ ಸಾಗರ ನೋಡಿ ಶರಣಾಗತರಾಗಿ ಬಂದ್ರು ಅಂತ ಒಂದ್ಸಲ ಹೆಮ್ಮೆ ಪಟ್ಟ. ಒಂದದ್ದು ಯಾಕೆ ಅಂತಂದ್ರೆ ಭೀಷ್ಮಾಚಾರ್ಯರಿಗೆ ನಮಸ್ಕಾರ ಮಾಡಿ ಅನುಮತಿ ತಗೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ಯುದ್ಧ ಮಾಡ್ತೀವಿ, ನೀವು ಅನುಮತಿ ಕೊಡ್ರಿ, ಅನಿವಾರ್ಯ ಆಗಿದೆ ನಮಗೆ, ನೀವು ಹಿರಿಯರು ಗುರುಗಳು ಆದ್ರೂ ಯುದ್ಧ ಮಾಡಬೇಕಾಗಿದೆ, ಅನಿವಾರ್ಯ, ನಿಮ್ಮ ಅನುಮತಿಯಿಂದ ಮಾಡ್ತೀವಿ ಅಂತಂದಾಗ ಅವರೆಲ್ಲ ಅನುಮತಿ ಕೊಟ್ರಂತೆ ಭೀಷ್ಮಾಚಾರ್ಯ ಸಂತೋಷದಿಂದ. ಅರ್ಥಸ್ಯ ಪುರುಷೋ ದಾಸಃ ಅಂತ ಏನ್ ಮಾಡೋದು, ನಾವೆಲ್ಲ ಅರ್ಥಸ್ಯ ಪುರುಷೋ ದಾಸಃ ಅಂತ ದುರ್ಯೋಧನನ ಹಣ ಸಂಪತ್ತು, ಅವನ ಅನ್ನ ತಿಂದು ಅವನಿಗೆ ದಾಸರಂತೆ ಆಗಿಬಿಟ್ಟಿದ್ದೀವಿ. ದಾಸಸ್ತ್ವರ್ಥ, ಅದು ಅರ್ಥ ಮಾತ್ರ ಯಾರಿಗೂ ದಾಸ ಅಲ್ಲ, ಎಲ್ಲರೂ ಅರ್ಥದ ದಾಸರು, ನಾವೆಲ್ಲ ಅರ್ಥದ ದಾಸರಾಗಿ ಬಿಟ್ಟಿದ್ದೀವಿ. ಆದ್ರಿಂದ ಇಲ್ಲಿ ನಿಂತ್ಕೊಂಡಿದ್ದೀವಿ, ನೀವು ಯುದ್ಧ ಮಾಡ್ರಿ, ಧಾರಾಳವಾಗಿ ಮಾಡ್ರಿ ಅಂತ ಅವರು ಅನುಮತಿ ಕೊಟ್ಟು ಕಳಿಸಿ. ಅಷ್ಟು ಗೌರವ ಇತ್ತು. 2ನೇ ದಿವಸನೂ ಕೂಡ ಗೌರವಾತ್ ಸ್ನೇಹಾಚ್ಯ ಸ್ನೇಹೇನ ಯಂತ್ರಿತೌ ತಸ್ಯ ಗೌರವಾಚ್ಯ ಅನ್ವವರ್ತತ, ಜಾಸ್ತಿ ಯುದ್ಧ ಮಾಡ್ಲಿ. ಆದ್ರಿಂದ ಅವತ್ತು ಧೃಷ್ಟದ್ಯುಮ್ನೇ ಸ್ವಲ್ಪ ಸೈನ್ಯವನ್ನೆಲ್ಲ ಪರಾಜಯಗೊಳಿಸಿದಂತೆ. 3ನೇ ದಿವಸ ಯುದ್ಧ ಪ್ರಾರಂಭ ಆಯ್ತು. ಅವತ್ತಿನ ದಿವಸ ಮಾತ್ರ ಮತ್ತೆ ಮೃದು ಯುದ್ಧ ಮಾಡ್ತಾನೆ ಅರ್ಜುನ ಅಂತ ತಿಳ್ಕೊಂಡು ಮಾಡ್ತಾನೂ ಇದ್ದ. ತತ್ರೋದ್ಧಾರ ಕೃಷ್ಣೋಪಿ ಫಲ್ಗುನಂ ಮೃದು ಯೋಧಿನಂ ದೃಷ್ಟ್ವಾ ಚಕ್ರಂ ತಥೋದ್ಯಮ್ಯ ಬಾಹುಂ ಭೀಷ್ಮಾಯ ಜಗ್ಮಿವಾನ್. ಇವನು ಮೃದುವಾಗಿ ಯುದ್ಧ ಮಾಡುವಾಗ ನೀನು ಸರಿಯಾಗಿ ಯುದ್ಧ ಮಾಡೋದಿಲ್ಲ, ನಾನೇ ಯುದ್ಧಕ್ಕೆ ಹೋಗ್ತೇನೆ ಅಂತ ಚಕ್ರ ಹಿಡ್ಕೊಂಡು ರಥ ಹಿಡಿದು ಹೊರಟು. ಆಗ ಇವನು ಪ್ರತಿಜ್ಞೆ ಮಾಡಿದ್ದ ಕೃಷ್ಣ, ನಾನು ಚಕ್ರ ಹಿಡಿಯುವುದಿಲ್ಲ, ಏಕತ್ರಾಹಂ ನಿರಾಯುಧ ಅಂತ ಪ್ರತಿಜ್ಞೆ ಮಾಡಿದ್ರೂ ಕೂಡ ಸ್ವನಿಯಮಪಹಾಯ ಮತ್ ಪ್ರತಿಜ್ಞಾಂ ಋತಮಧಿಕರ್ತುಮವಪ್ಲುತೋ ರಥಸ್ಥ ಅಂತ ಭೀಷ್ಮಾಚಾರ್ಯ ಸ್ತೋತ್ರ ಮಾಡ್ತಾರೆ. ಕೃಷ್ಣ ಆ ರೀತಿ ಪ್ರತಿಜ್ಞೆ ಮಾಡಿದ್ರೂ ಕೂಡ ಭೀಷ್ಮಾಚಾರ್ಯರನ್ನ ಚಕ್ರ ಹಿಡಿದು ಎದುರಿಸಿದ್ನಂತೆ. ಯಾಕೆಂದ್ರೆ ಕೃಷ್ಣನ ಕೆಲ ಚಕ್ರ ಹಿಡಿಸ್ತೀನಿ ಅಂತ ಅವ್ರ ಪ್ರತಿಜ್ಞೆ ಇತ್ತು. ಅವರ ಪ್ರತಿಜ್ಞೆ ಸತ್ಯ ಆಗ್ಲಿ ಅಂತ ತಾನು ಚಕ್ರ ಹಿಡ್ಕೊಂಡು ಭೀಷ್ಮಾಚಾರ್ಯ ಮೇಲೆ ಹೋಗುವಾಗ ಅರ್ಜುನ ಹೋಗಿಲ್ಲ, ನಾನು ಸರಿಯಾಗಿ ಯುದ್ಧ ಮಾಡ್ತೀನಿ ಅಂತ ಹೇಳಿ ಕೃಷ್ಣನ್ನ ಕರ್ಕೊಂಡು ಬಂದು ಅವತ್ತು ಯುದ್ಧ ಮಾಡಿದನಂತೆ. ಯುದ್ಧ ಮಾಡಿ ಭೀಷ್ಮಾಚಾರ್ಯನ ಸೋಲಿಸಿದನಂತೆ 3ನೇ ದಿವಸ. 4ನೇ ದಿವಸ ಯುದ್ಧದಲ್ಲಿ ನಡೆದಂತ ಒಂದು ವಿಶೇಷ ಅಂತಂದ್ರೆ, ಭೀಮ ಅವತ್ತು 25 ಜನ ಕೌರವರನ್ನ ವಧೆ ಮಾಡಿಬಿಟ್ನ. 4ನೇ ದಿವಸ ಯುದ್ಧದಲ್ಲಿ ಭೀಮನು ತನ್ನ ಪರಾಕ್ರಮ ತೋರಿಸಿದ. 25 ಕೌರವರ ವಧೆ ಆಯಿತು. ಇದರಿಂದ ಮತ್ತು ದುರ್ಯೋಧನನಿಗೆ ಅವತ್ತು ಅವನ ರಥ ಪುಡಿ ಮಾಡಿ, ದುರ್ಯೋಧನಂದು ಅವನ ಆಯುಧಗಳನ್ನೆಲ್ಲ ತುಂಡು ಮಾಡಿ, ಬಲವಾಗಿ ದುರ್ಯೋಧನನಿಗೆ ಬಾಣಗಳನ್ನು ಬಿಟ್ಟು ಗಾಯ ಮಾಡಿಸಿ ಶರದ್ಗಾತ್ರ ಅಂತಾರೆ, ಮೈಯೆಲ್ಲ ರಕ್ತ ಸುರಿಯು ಹಾಗೆ ಆಯ್ತಂತೆ. 4ನೇ ದಿವಸ ಯುದ್ಧದಲ್ಲಿ 25 ಕೌರವರು ಹೋದ್ರು.
ಕೃತಃ ದುರ್ಯೋಧನ ಸರ್ವರಾಜ್ಞಾಂ ಭೀಮೇನ ಪಶ್ಯತಾಂ. ಎಲ್ಲ ರಾಜರು ನೋಡ್ತಾ ಇರುವಾಗ ದೃಢವೇಧ ವಿಮೂರ್ಛಿತ ವಿರಥೋ ವ್ಯಾಯುಧಶ್ಚೈವ. ಆಯುಧ ರಥ ಎಲ್ಲ ಕಳ್ಕೊಂಡು ಮೈಯೆಲ್ಲ ಗಾಯ ಮಾಡಿಕೊಂಡ. ಸೇನಾಪಹಾರ ಮಾಡಿಬಿಟ್ಟ. ಸೇನಾ ಉಪಸಂಹಾರ ಆಯ್ತು. 4ನೇ ದಿವಸ ಸೇನೋಪಸಂಹಾರ ಆದ ಮೇಲೆ ಅವತ್ತು ರಾತ್ರಿ ದುರ್ಯೋಧನ ಭೀಷ್ಮಾಚಾರ್ಯ ಹತ್ರ ಹೋಗ್ತಾ ಇದ್ದಾನೆ. ಮತ್ತು ಸುರಿತಾ ಇದೆ. ಔಷಧಕ್ಕೂ ಹೋದ. ಮನಸ್ಸಿಗೂ ತುಂಬಾ ಬೇಜಾರಾಗಿತ್ತು. ಭೀಷ್ಮಾಚಾರ್ಯ ಹತ್ರ ಹೋಗಿ ಪೀಡಿತೋ ಭೀಮಬಾಣೈಶ್ಚ ಕ್ಷರದ್ಗಾತ್ರೋ ನನಾಮತಂ. ಅಷ್ಟೆಲ್ಲ ಗಾಯ ಮಾಡಿಕೊಂಡು ಹೋಗಿ ಭೀಷ್ಮಾಚಾರ್ಯಗೆ ನಮಸ್ಕಾರ ಮಾಡಿ ಹೇಳಿದ್ನಂತೆ, ಕೇನ ಹೇತುನಾ ವಯಂ ಕ್ಷೀಯಾಮ ಸರ್ವದಾ. 25 ನಮ್ಮ ತಮ್ಮಂದ್ರು ಸತ್ತು ಹೋಗಿಬಿಟ್ರು. ಯಾಕೆ ಹೀಗಾಗ್ತಾ ಇದೆ? ನಮ್ಗೆ ಯಾಕೆ ಈ ರೀತಿ ಪರಾಜಯ ಆಗ್ತಾ ಇದೆ? ಪಾಂಡವಾಶ್ಚ ಜಯಂ ನಿತ್ಯಂ ಲಬ್ಧ್ವಾ ಹರ್ಷಮವಾಪ್ನುವನ್. ಅವ್ರು ನೋಡಿದರೆ ನಿತ್ಯ ಜಯ ಗಳಿಸಿ ಸಂತೋಷ ಪಟ್ಟು ಕುಣಿತಾ ಇದ್ದಾರೆ. ನಮ್ಗೆ ಯಾಕೆ ಸೋಲು ಬರ್ತಾ ಇದೆ ಅಂತ ದುರ್ಯೋಧನ ಭೀಷ್ಮರನ್ನು ಕೇಳಿದಾಗ ಭೀಷ್ಮ ಹೇಳ್ತಾರಂತೆ, ಅಲ್ಲಿ ಅರ್ಜುನ ಇದ್ದಾನೆ ಮತ್ತು ಕೃಷ್ಣ ಇದ್ದಾನೆ. ಆ ಕೃಷ್ಣಾರ್ಜುನರು ಯಾರು ಅಂತ ನಿನಗೆ ಗೊತ್ತಿಲ್ಲ. ಹೇಳ್ತೇನೆ, ಹಿಂದೆ ಬ್ರಹ್ಮಾದಿ ದೇವತೆಗಳೆಲ್ಲ ಮಂತ್ರಾಲೋಚನೆ ಮಾಡಿ ಕೃಷ್ಣನನ್ನ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿಕೊಂಡಿದ್ರು. ಅದಕ್ಕೆ ಆ ಭಗವಂತ ನಾರಾಯಣನೇ ಕೃಷ್ಣನಾಗಿ ಅವತಾರ ಮಾಡಿದ್ದ. ಇಂದ್ರನೇ ಅರ್ಜುನ. ನರಾವೇಶ ಇದೆ ಅವನಲ್ಲಿ. ಆ ಕೃಷ್ಣ ಅರ್ಜುನರು ಸಾಧಾರಣ ಅಲ್ಲ. ಅಯಂ ನಾರಾಯಣೋ ದೇವ ಪೂರ್ಣಾನಂತ ಗುಣಾರ್ಣವ. ಅವನು ಪರಮಾತ್ಮ ಶ್ರೀಮನ್ ನಾರಾಯಣ. ಅವನ ಆಜ್ಞೆಯಿಂದ ದೇವತೆಗಳೆಲ್ಲ ಭೂಮಿಯಲ್ಲಿ ಅವತಾರ ಮಾಡಿದವರು. ಸಚ ನಾರಾಯಣೋ ದೇವ ದೇವಕೀ ನಂದನೋ ಭವತ್. ಆ ನಾರಾಯಣನೇ ದೇವಕೀ ನಂದನನಾಗಿದ್ದಾನೆ. ತೇನೈತೆ ಪಾಲಿತಾ ಪಾರ್ಥಾಹ ಅಜೇಯ ದೇವಸರ್ಗಿಣ. ಅವರೆಲ್ಲ ದೇವತೆಗಳು. ಭಗವಂತನ ರಕ್ಷಣೆ ಇದೆ. ಆದ್ರಿಂದ ಅವರಿಗೆ ಯಾವಾಗ್ಲೂ ಜಯ ಬರ್ತಾ ಇದೆ. ಇನ್ನಾದ್ರೂ ನೀನು ಕಾಲ ಮಿಂಚಿಲ್ಲ. ಹೋಗಿ ಅವನಿಗೆ ಶರಣಾಗತನಾಗಿ ನಮಸ್ಕಾರ ಮಾಡಿ, ಕೃಷ್ಣನಿಗೆ ನಮಸ್ಕಾರ ಮಾಡಿ, ಅವನ ಅಧೀನದಲ್ಲಿ ರಕ್ಷಣೆಯಲ್ಲಿರ್ತಕ್ಕಂತಹ ಪಾಂಡವರಿಗೆ ರಾಜ್ಯ ಕೊಡೋದಾದ್ರೂ ಕೊಡು ಅಂದಾಗ, ಇತ್ಯುಕ್ತೋ ಡಂಭಬುದ್ಧೈವ ನತ್ವ ವಿಷ್ಣುಂ ತಥೋ ಯಹೋದ. ಹಾಗಾದ್ರೆ ಅವನಿಗೆ ನಮಸ್ಕಾರ ಅಂತ ಡಾಂಭಿಕವಾಗಿ ಒಂದು ನಮಸ್ಕಾರ ಹಾಕಿದ್ರು. ಅದು ಇವರೆದುರುಗಡೆ ಡಾಂಭಿಕತನದಿಂದ ಮಾಡಿ ಮತ್ತೆ ಮಾರನೇ ದಿವಸ 5ನೇ ದಿವಸ ಪುನಃ ಯುದ್ಧಕ್ಕೆ ಹೊರಟು. ಅಷ್ಟರಲ್ಲೇ ಭೀಷ್ಮಾಚಾರ್ಯರಿಂದ ಔಷಧೋಪಚಾರ ಎಲ್ಲ ಮಾಡಿಕೊಂಡಂತೆ. ದಿವ್ಯೌಷಧೇನ ಭೀಷ್ಮಸ್ಯ ಭೂತ್ವಾಚ ನಿರುಜಸ್ತತಃ ಅಂತ ದಿವ್ಯೌಷಧವನ್ನ ಭೀಷ್ಮಾಚಾರ್ಯ ಕೊಟ್ಟಿದ್ರು. ಅದರಿಂದ ಎಲ್ಲ ಗಾಯವನ್ನೆಲ್ಲ ವಾಸಿ ಮಾಡಿಕೊಂಡು ಮಾರನೇ ದಿನ ಪುನಃ 5ನೇ ದಿವಸ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಆ 5ನೇ ದಿವಸದ ನಡೆದ ಯುದ್ಧದಲ್ಲಿ ಭೀಮನಿಗೂ ದುರ್ಯೋಧನನಿಗೂ ಬಹಳ ಘೋರವಾದ ಯುದ್ಧ ನಡೆದು ದುರ್ಯೋಧನ ಮೂರ್ಛೆ ಬೀಳ್ತಾನೆ. ರುಧಿರೌಘ ಮುಚ್ಚೈರ್ವ ಅಮಂತಂ. ರಕ್ತ ಕಾರಿ ಬೀಳ್ತಾ ಇದ್ದಾನಂತೆ ಭೀಮನ ಏಟಿಗೆ. ಆಗ ಕೃಪಾಚಾರ್ಯ ಬಂದು ಆ ದುರ್ಯೋಧನ ತನ್ನ ರಥದಲ್ಲಿ ಹಾಕೊಂಡು ವಾಪಸ್ ಶಿಬಿರಕ್ಕೆ ಹೋದರಂತೆ. ಇಲ್ಲದಿದ್ರೆ ಭೀಮ ಏನು ಮಾಡಿಬಿಡ್ತಿದ್ನೋ ಏನೋ ಅಂತ ಆ ರೀತಿ ರಕ್ತ ವಾಂತಿ ಮಾಡಿಕೊಂಡು ಬಿದ್ದಿದ್ದಾನೆ. ಪುನಃ ಯುದ್ಧ ಆಗುವಾಗ ಸಾತ್ವಿಕಿಯ 10 ಮಂದಿ ಮಕ್ಕಳು ಅವತ್ತು ಸತ್ತು ಹೋಗ್ತಾರೆ. ಈ ರೀತಿ ಯುದ್ಧ 5ನೇ ದಿವಸ ನಡೀತು. 6ನೇ ದಿವಸ ಅರ್ಜುನನಿಗೂ ಭೀಷ್ಮಾಚಾರ್ಯರಿಗೂ ಘೋರವಾದ ಯುದ್ಧ ನಡೀತದೆ. ಅದರಲ್ಲಿ ಭೀಷ್ಮಾಚಾರ್ಯರು 6ನೇ ದಿನ ಸೋಲ್ತಾರೆ. ಸೋತು ಸೇನಾಪಹಾರ ಮಾಡಿಕೊಂಡು ಉಪಸಂಹಾರ ಮಾಡಿಕೊಂಡು ರಾತ್ರಿ ಹೋದ್ರು. 4ನೇ ದಿವಸದ ಯುದ್ಧದಲ್ಲಿ ಅದು ಬಹಳ ಅದ್ಭುತವಾದ ಯುದ್ಧ. ಅಂದ್ರೆ 8ನೇ ದಿವಸ ತತಃ ಪರೇದ್ಯುಃ ಪುನರೇವ ಭೀಮ ಭೀಷ್ಮೌ ಪುರಸ್ಕೃತ್ಯ ಸಮೀಯತುಸ್ತೆ. ಈ ಕಡೆ ಭೀಮ, ಆ ಕಡೆ ಭೀಷ್ಮ. ಭೀಮ ಸೇನಾಧಿಪತಿ ಅಲ್ಲ, ಆದ್ರೂ ಮುಖ್ಯ ನೇತಾರ. ಆ ಕಡೆ ಭೀಷ್ಮರಿದ್ರು. 7ನೇ ದಿವಸ ಯುದ್ಧ ಪ್ರಾರಂಭ ಆಗುವಾಗ ದುರ್ಯೋಧನಾದಿಗಳೆಲ್ಲ ಸೋತರು. ಪಾಂಡವರಿಂದ ದುರ್ಯೋಧನ, ಭೀಷ್ಮ, ದ್ರೋಣ, ಅಶ್ವತ್ಥಾಮ ಇವರೆಲ್ಲ ಸೋತಾಗ, ಯಾಕೆಂದ್ರೆ ಭೀಮನೇ ಮುಂದುವರೆದು ಬಿಟ್ಟ, ಭೀಮನಿಂದ ಅವರೆಲ್ಲ ಸೋತಾಗ ಭಗದತ್ತ, ನರಕಾಸುರನ ಮಗ ಭಗದತ್ತ ಬಂದಂತೆ ಆ ಕಡೆ ಸೇರಿದ್ದ. ಅವನು ಯುದ್ಧಕ್ಕೆ ಬಂದ. ಭೀಮನೇ ಇವರನ್ನೆಲ್ಲ ಎದುರಿಸ್ತಾ ಇದ್ದ. ಆದ್ರಿಂದ ಭಗದತ್ತ ಸುಪ್ರತೀಕ ಅನ್ನೋ ಆನೆ ಮೇಲೆ ಕೂತ್ಕೊಂಡು ಭೀಮನ ಎದುರಾಗಿ ಬಂದುಬಿಟ್ಟ. ಭಗದತ್ತ ಆನೆ ಮೇಲೆ ಕೂತ್ಕೊಂಡು ಬಂದಾಗ ಅವನ ಜೊತೆಗೆ ಯುದ್ಧ ಮಾಡಬೇಕು. ಸ್ವಲ್ಪ ಭೀಮನಿಗೆ ಪ್ರಹಾರನೂ ಮಾಡಿದ. ಪುನಃ ಭೀಮ ಯುದ್ಧ ಮಾಡ್ಲಿಕ್ಕೆ ಅಂತ ಹೋಗುವಾಗ ಘಟೋತ್ಕಚ ಬಂದಂತೆ. ಅಪ್ಪ ನೀನಾಚೆ ಹೋಗು, ನಾನು ಯುದ್ಧ ಮಾಡ್ತೇನೆ ಅಂತ ಘಟೋತ್ಕಚ ಬರ್ತಾನೆ. ಘಟೋತ್ಕಚ ಭಗದತ್ತನ ಜೊತೆಗೆ ಯುದ್ಧ ಮಾಡುವಾಗ ನನ್ನ ಮಗ ಮಾಡ್ತಾನಲ್ಲ ಅಂತ ಭೀಮ ಹಿಂಸರ್ಕೊಂಡ್ಬಿಟ್ನ. ಹಾಗಾದ್ರೆ ನೀನೇ ಮಾಡು ಅಂತಂದ. ನಾನು ಭೀಮ ಹಿಂಸರ್ಕೊಂಡ. ಯಾಕೆ ಭೀಮ ಹಿಂಸರ್ಕೊಂಡ? ಅವನ ಉದ್ದೇಶ ಏನಿತ್ತು ಅಂತಂದ್ರೆ, ಭಗದತ್ತನ ಬಳಿ ಒಂದು ವೈಷ್ಣವಾಸ್ತ್ರ ಇತ್ತಂತೆ. ವರಾಹ ರೂಪಿಯಾದ ಪರಮಾತ್ಮ ಕೊಟ್ಟಂತ ಒಂದು ವೈಷ್ಣವಾಸ್ತ್ರ. ಅದು ನರಕಾಸುರನ ಹತ್ರ ಇದ್ದದ್ದು ಭಗದತ್ತನ ಹತ್ರ ಬಂದಿತ್ತು.
ಆ ವೈಷ್ಣವಾಸ್ತ್ರದ ಅದಕ್ಕೊಂದು ವರ. ಯಾರ ಮೇಲಾದ್ರೂ ಆ ವೈಷ್ಣವಾಸ್ತ್ರವನ್ನ ಭಗದತ್ತ ಪ್ರಯೋಗ ಮಾಡಿದರೆ ಅದು ಅಮೋಘ ಆಗಬೇಕು. ಯಾರ ಮೇಲೆ ಹಾಕಿದ್ರು ಕೂಡ, ಪರಮಾತ್ಮನನ್ನು ಬಿಟ್ಟು ಇನ್ಯಾರ ಮೇಲೆ ಹಾಕಿದ್ರು ಕೂಡ ಅದು ತನ್ನ ಕಾರ್ಯ ತೋರಿಸಲೇಬೇಕು, ಅಂಥ ವೈಷ್ಣವಾಸ್ತ್ರ. ಆದ್ರೆ ಅದನ್ನೇನಾದ್ರೂ ಭೀಮಸೇನನ ಮೇಲೆ ಹಾಕಿದರೆ ಇವನಿಗೇನೂ ಆಗುವುದಿಲ್ಲ. ಯಾಕೆಂದ್ರೆ ಭೀಮನ ಮೇಲೆ ಇನ್ನೂ ಪರಮಾತ್ಮನ ಅನುಗ್ರಹ ಇದೆ. ವೈಷ್ಣವಾಸ್ತ್ರ ಹಾಕಿದರೂ ಕೂಡ ಇವನಿಗೇನೂ ಆಗದೆ ಇರುವಂತಹ ಅನುಗ್ರಹ ಭೀಮನ ಮೇಲಿದೆ. ಆದ್ರೆ ಅವನು ವೈಷ್ಣವಾಸ್ತ್ರ ಹಾಕೋದು ತನ್ನ ಮೇಲೆ ಏನು ಪ್ರಭಾವ ತೋರಿಸದೇ ಇದ್ದಾಗ ಕೃಷ್ಣನ ಮಾತು ವ್ಯರ್ಥ ಆಗ್ತದೆ. ಅದು ಆಗಬಾರದು ಅಂತ ಭೀಮಸೇನ ದೇವರು ಆ ವೈಷ್ಣವಾಸ್ತ್ರ ಹಿಡ್ಕೊಂಡು ಭಗದತ್ತ ಬಂದಾಗ ತಾನೇ ದೂರ ಸರದ್ನ. ಆದ್ರೆ ಎಷ್ಟೋ ಸಲ ಭಗದತ್ತನ ಜೊತೆಗೆ ಯುದ್ಧ ಮಾಡಿದ್ದು ಉಂಟು. ಯಾವಾಗ ಮಾಡ್ತಿದ್ದ ಅಂದ್ರೆ, ಯಾವಾಗ ಭಗದತ್ತನಿಗೆ ವೈಷ್ಣವಾಸ್ತ್ರದ ವಿಸ್ಮರಣೆ ಇರ್ತಿತ್ತೋ, ಅದರ ಸ್ಮೃತಿ ಇರ್ತಿದ್ದಿಲ್ಲ, ಆಗ ಯುದ್ಧ ಮಾಡ್ತಿದ್ದ. ಎಂಥ ಜ್ಞಾನ ನೋಡಿ ಭೀಮಸೇನ ದೇವರು. ವೈಷ್ಣವಾಸ್ತ್ರದ ನೆನಪಿದ್ದ, ಅದರ ನೆನಪಿಲ್ಲದೆ ಇದ್ದಾಗ, ಬೇರೆ ಆಯುಧ ಹಿಡ್ಕೊಂಡಾಗ, ವೈಷ್ಣವಾಸ್ತ್ರದ ಸ್ಮರಣೆ ಇಲ್ಲದಿದ್ದಾಗ ಯುದ್ಧ ಮಾಡ್ತಿದ್ನಂತೆ. ಆವಾಗ ವೈಷ್ಣವಾಸ್ತ್ರದ ಸ್ಮರಣೆ ಇತ್ತು, ಅದನ್ನು ನನ್ನ ಮೇಲೆ ಪ್ರಯೋಗ ಮಾಡಿಬಿಟ್ರೆ ಪರಮಾತ್ಮನ ಅನುಗ್ರಹದಿಂದ ತನಗೇನೂ ಆಗುವುದಿಲ್ಲ. ಆದ್ರೆ ಭಗವಂತನ ವರ ಅದು ವ್ಯರ್ಥ ಆಗಬಾರದು ಅಂತ ಹೇಳಿ ಘಟೋತ್ಕಚನನ್ನು ಬಿಟ್ಟು ತಾನು ದೂರ ಸರದ. ಹಾಗಾದ್ರೆ ತನಗೆ ಭಗದತ್ತನನ್ನು ಸೋಲಿಸಿದ ಕೀರ್ತಿ ಬರಲಿಲ್ವಲ್ಲ ಅಂದ್ರೆ, ಆಚಾರ್ಯ ಹೇಳ್ತಾರೆ, ಘಟೋತ್ಕಚ ಸೋಲಿಸಿದರೇನು, ತಾನು ಸೋಲಿಸಿದರೆ. ಮಗನೇ ಹೋಗಿ ಭಗದತ್ತನನ್ನು ಸೋಲಿಸಿಬಿಟ್ರೆ ತಾನು ಸೋಲಿಸಿದ ಹಾಗೆ, ತನ್ನ ಮಗನೇ ಸೋಲಿಸಿದ ಅಂದ್ರೆ ತನಗೂ ಕೀರ್ತಿ ಬರ್ತದೆ ಅಂತ ಬಿಟ್ಟನಂತೆ. ಇಲ್ಲ, ಆವಾಗ ವೈಷ್ಣವಾಸ್ತ್ರದ ಸ್ಮರಣೆ ಇತ್ತು. ಅದನ್ನು ಭಗದತ್ತನ ಮೇಲೆ ಭಗದತ್ತ ಘಟೋತ್ಕಚನ ಮೇಲೆ ಪ್ರಯೋಗ ಮಾಡಿಬಿಟ್ರೆ ಘಟೋತ್ಕಚ ಸಾಯ್ತಾನಲ್ಲ. ಘಟೋತ್ಕಚನ ಅವನನ್ನು ಕಳಿಸಬೇಕಾದ್ರೆ ಮಗ ಸಾಯ್ಲಿತ್ತು ಉದ್ದೇಶ. ಹಾಗಾದ್ರೆ ಭೀಮನಿಗೆ ಭಗದತ್ತನಿಗೆ ವೈಷ್ಣವಾಸ್ತ್ರದ ಸ್ಮೃತಿ ಇದೆ, ತನ್ನ ಮೇಲೆ ಅದನ್ನು ಪ್ರಯೋಗ ಮಾಡೋದು ಬೇಡ ಅಂತ ದೂರ ಸರದ. ಘಟೋತ್ಕಚನ ಮೇಲೆ ಮಾಡಿದ್ರೆ ಅವನು ಸಾಯೋದಲ್ವೇ ಅಂತಂದ್ರೆ, ಇದೂ ಗೊತ್ತಿತ್ತಂತೆ ಭೀಮನಿಗೆ. ಆ ಭಗದತ್ತ ವೈಷ್ಣವಾಸ್ತ್ರವನ್ನ ಭೀಮ ಅಥವಾ ಅರ್ಜುನ ಇಬ್ಬರ ಮೇಲೆ ಮಾತ್ರ ಪ್ರಯೋಗ ಮಾಡಬೇಕು ಅಂತ ಇಟ್ಟುಕೊಂಡಿದ್ನಂತೆ. ಬೇರೆ ಯಾರ ಮೇಲೂ ಪ್ರಯೋಗ ಮಾಡುವ ಉದ್ದೇಶ ಇದ್ದಿಲ್ಲ ಅವನಿಗೆ. ಯಾಕೆಂದ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಆಗ್ತದೆ ಅಂತ ಅನ್ಕೊಂಡಿದ್ನಂತ. ಇಂಥ ವೈಷ್ಣವಾಸ್ತ್ರವನ್ನ ಬೇರೆ ಯಾರ್ಯಾರ ಮೇಲೂ ಮಾಡಬಾರ್ದು, ಮಾಡಿದ್ರೆ ಭೀಮ ಅಥವಾ ಅರ್ಜುನ, ಈ ಉದ್ದೇಶನೂ ಇತ್ತು. ಆದ್ರಿಂದ ಹೇಗಿದ್ರು ಇವನು ವೈಷ್ಣವಾಸ್ತ್ರವನ್ನ ಘಟೋತ್ಕಚನ ಮೇಲೆ ಪ್ರಯೋಗ ಮಾಡೋದಿಲ್ಲ. ಮಾಡಿದ್ರು ನನ್ನ ಮೇಲೆ ಮಾಡ್ತಾನೆ, ನನ್ನ ಮೇಲೆ ಮಾಡಿದ್ರೆ ನನಗೇನೂ ಆಗೋದಿಲ್ಲ. ಆದ್ರೆ ಪರಮಾತ್ಮ ವರ ಕೊಟ್ಟಿದ್ದಾನೆ, ಯಾರ ಮೇಲೆ ಹಾಕ್ತೀವೋ ಅದು ಅಮೋಘವಾಗ್ಲಿ ಅಂತ. ನನ್ನ ಮೇಲೆ ಹಾಕಿದ್ರೆ ಮೋಘ ಆಗಿಬಿಡ್ತದೆ. ಇದೆಲ್ಲ ಉದ್ದೇಶ ಇಟ್ಟುಕೊಂಡು ಭೀಮಸೇನ ದೇವರು ಹಿಂಸರಿದರು. ಸರಿ, ಭಗದತ್ತ ವೈಷ್ಣವಾಸ್ತ್ರ ಏನು ಹಾಕ್ಲಿಲ್ಲ. ಸುಪ್ರತೀಕದ ಮೇಲೆ ಯುದ್ಧಕ್ಕೆ ಬಂದ, ಭಯಂಕರವಾಗಿದ್ದಂತ ಅವನು ಕೂಡ. ಆ ಸುಪ್ರತೀಕ ಆನೆ ಮೇಲೆ ಕೂತ್ಕೊಂಡು ಯುದ್ಧಕ್ಕೆ ಬಂದಾಗ ಘಟೋತ್ಕಚ ಇವನು 4 ಆನೆ ಮೇಲೆ ಕೂತ್ಕೊಂಡು ಯುದ್ಧ ಮಾಡಿದ್ದ. ಅವನು 1 ಆನೆ ಮೇಲೆ ಬಂದ್ರೆ ನಾನು 4 ಆನೆ ಮೇಲೆ ಕೂತ್ಕೊಳ್ತೀನಿ ಅಂತ ಯುದ್ಧ ಮಾಡಿದ್ನ. ಒಬ್ಬ ಹೇಗೆ 4 ಆನೆ ಮೇಲೆ ಕೂತಾನು ಅಂತ ಯೋಚನೆ ಮಾಡಬೇಡಿ. ಆನೆ 4 ಆನೆ ಆದ್ನಂತೆ, ತಾನೇ ಮಾಯೆಯಿಂದ 4 ಆನೆ ಆಗಿ 4 ರೂಪ ಧರಿಸಿ 4 ಆನೆ ಮೇಲೆ ಕೂತ್ಕೊಂಡು ಯುದ್ಧ ಮಾಡಿದ್ನ. ಇಂಥ ಮಾಯಾಶಕ್ತಿ ಇತ್ತಂತೆ ಘಟೋತ್ಕಚನಿಗೆ. ಚತುರ್ಗಜಾತ್ಮೋಪರಿಗಾತ್ಮಕಶ್ಚ ಸಹ ಅಂತಾರೆ. ತಾನೇ 4 ಆನೆ ಆಗಿ 4 ಆನೆ ಮೇಲೆ ತಾನು ಕೂತ್ಕೊಂಡು ಯುದ್ಧ ಮಾಡಿದ್ದಾನೆ. ಚತುರ್ಗಜಾತ್ಮೋಪರಿಗಾತ್ಮಕಶ್ಚ ಘಟೋತ್ಕಚ ಸುಪ್ರತೀಕಂಚ ತಂಚ ನಾನಾ ಪ್ರಹಾರೈರ್ವಿತುದಂಶ್ಚಕಾರ ಸಂದಿಗ್ಧ ಜೀವೌ ಜಗತಾಂ ಸಮಕ್ಷಂ. ನೋಡುವವರಿಗೆಲ್ಲ ಇಬ್ರು ಸಾಯ್ತಾರೇನೋ ಅನ್ನಿಸ್ಬೇಕು, ಆ ರೀತಿ ಯುದ್ಧ ಮಾಡಿದರಂತ. ಭೀಮನು ಕೂಡ ಹಿಂದ್ಗಡೆ ಇದ್ದ. ಇಂಥ ಯುದ್ಧವನ್ನು ನೋಡಿ ತೇ ಭೀತಾ ಪೃತನಾ ಪ್ರಹಾರಂ ಕೃತ್ವಾಪಜಗ್ಮು ಶಿಬಿರಾಯ ಶೀಘ್ರಂ. ಮತ್ತೆ ಸೇನೋಪಸಂಹಾರ ಮಾಡಿಕೊಂಡು ಅವರೆಲ್ಲ ಹೋದರಂತೆ. ಹೀಗೆ 7 ದಿವಸದ ಯುದ್ಧವನ್ನ ಸಂಕ್ಷಿಪ್ತವಾಗಿ ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಏನೇನು ಪ್ರಧಾನ ಘಟ್ಟಗಳು ಅದನ್ನೆಲ್ಲ ತೆಗೆದು ನಿರೂಪಣೆ ಮಾಡಿದ್ದಾರೆ. ಪಾಂಡವರಿಗೂ ಕೌರವರಿಗೂ ಯುದ್ಧ ನಡೀತಾ ಇದೆ. 7 ದಿವಸದ ಯುದ್ಧದ ವಿಚಾರವನ್ನ ತಿಳಿಸಿಯಾಗಿದೆ. 7ನೇ ದಿವಸ ಭಗದತ್ತನಿಗೂ ಮತ್ತು ಭೀಮಸೇನ ದೇವರಿಗೂ ಯುದ್ಧ ನಡೀತಾ ಇದೆ. ಭಗದತ್ತ ನರಕಾಸುರನ ಮಗ ಭೀಮನ ಮೇಲೆ ಬಾಣ ಪ್ರಯೋಗ ಮಾಡ್ತಾ ಇದ್ದಾನೆ. ಆವಾಗ ಘಟೋತ್ಕಚ ತಾನು ಯುದ್ಧ ಮಾಡ್ತೇನೆ ಅಂತ ಬಂದ. ಭೀಮಸೇನ ದೇವರು ಕೂಡ ಅವನಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವನಲ್ಲಿ ವೈಷ್ಣವಾಸ್ತ್ರ ಇದೆ, ತನ್ನ ಮೇಲೆ ಪ್ರಯೋಗ ಮಾಡಿದರೆ ಏನೂ ಆಗೋದಿಲ್ಲ. ಆದರೆ ಪರಮಾತ್ಮ ವರ ಕೊಟ್ಟಿದ್ದಾನೆ, ವೈಷ್ಣವಾಸ್ತ್ರ ಅಮೋಘವಾಗ್ಲಿ, ತನ್ನನ್ನು ಬಿಟ್ಟು ಪರಮಾತ್ಮನನ್ನು ಬಿಟ್ಟು ಇನ್ಯಾರ ಮೇಲೆ ಪ್ರಯೋಗ ಮಾಡಿದ್ರೂ ಕೂಡ ಅಮೋಘವಾಗ್ಲಿ ಅಂತ ವರ ಕೊಟ್ಟಿದ್ದಾನೆ. ಆದರೂ ಭೀಮಸೇನ ದೇವರ ಮೇಲೆ ಪ್ರಯೋಗ ಮಾಡಿದಾಗ ಅನುಗ್ರಹಾದ್ ಅಭ್ಯುಧಿಕಾದ್ ಅವಧ್ಯಂ ಜಾನನ್ನಪಿ ಸ್ವಂ ವಾಸುದೇವಸ್ಯ ನಿತ್ಯಂ ತದ್ಭಕ್ತಿ ವೈಶೇಷ್ಯತ ಏವ
ತಸ್ಯ ಸತ್ಯಂ ವಾಕ್ಯಂ ಕರ್ತುಮರಿನ್ನ ಚಾಯಾತ್. ಪರಮಾತ್ಮನ ವಿಶೇಷ ಅನುಗ್ರಹದಿಂದ ತಾನು ಅಬದ್ಧನೆ ಭೀಮ, ಆದ್ರೆ ಪರಮಾತ್ಮನ ಮಾತು ಅವನ ವಾಕ್ಯ ಸತ್ಯ ಆಗಬೇಕು. ಅದಕ್ಕೋಸ್ಕರ ತಾನು ಭೀಮ ಭಗದತ್ತನ ಹತ್ರ ತಾನು ಹೋಗಲಿಲ್ಲ. ಯದಾ ಸ್ವಪುತ್ರೇಣ ಜಿತೋ ಭವೇತ್ ಸಹ ಕಿಂ ಆತ್ಮನೇತ್ತೇವ ತದಾ ಪ್ರವೇತ್ತುಂ ಸ ವಿಸ್ಮೃತಾಸ್ತ್ರಸ್ತು ಯದಾ ಭವೇತ ತದಾ ಭೀಮೋ ಭಗದತ್ತಂ ಪ್ರಯಾತ್. ತನ್ನ ಮಗ ಗೆದ್ರೆ ತಾನು ಗೆದ್ದ ಹಾಗೆ ಅಂತ ಭಾವಿಸಿ ಘಟೋತ್ಕಚನನ್ನು ಕಳಿಸಿದ್ದಾನೆ. ಅವನು ಯಾವಾಗ ವೈಷ್ಣವಾಸ್ತ್ರದ ವಿಸ್ಮರಣೆ ಪಡಿತಿದ್ನೋ, ಅವನಿಗೆ ವಿಸ್ಮರಣೆ ಇರ್ತಿತ್ತೋ, ಆವಾಗ ಭೀಮ ತಾನು ಭಗದತ್ತನ ಹತ್ರ ಯುದ್ಧ ಮಾಡಿದ್ದು ಉಂಟು. ಈಗ ವೈಷ್ಣವಾಸ್ತ್ರದ ಸ್ಮರಣೆ ಇದೆ, ಆದರೂ ಘಟೋತ್ಕಚನನ್ನು ಕಳಿಸಿದ್ದಾನೆ. ಘಟೋತ್ಕಚ ಸಾಯುವುದಿಲ್ವೇ ಅಂತಂದ್ರೆ, ಋತೇ ಭೀಮಂ ವಾರ್ಜುನಂ ನಾಸ್ತ್ರಮೇಷ ಪ್ರಮುಂಚತೀತ್ತೇವ ಹಿ ವೇದ ಭೀಮ. ತನ್ನ ಮೇಲೆ ಅಥವಾ ಅರ್ಜುನನ ಮೇಲೆ ಬಿಟ್ಟು ಇನ್ಯಾರ ಮೇಲೂ ಪ್ರಯೋಗ ಮಾಡೋದಿಲ್ಲ ಅನ್ನೋದನ್ನು ತಿಳ್ಕೊಂಡಿದ್ದ. ಆದ್ರಿಂದ ಘಟೋತ್ಕಚನನ್ನು ಕಳಿಸಿದ. ಘಟೋತ್ಕಚ ಅದ್ಭುತವಾದ ರೀತಿಯಲ್ಲಿ ತಾನು ಮಾಯೆಯಿಂದ 4 ಆನೆಯಾಗಿ, ತಾನು 4 ಆನೆ ಮೇಲೆ ಕೂತ್ಕೊಂಡು, ಸುಪ್ರತೀಕದ ಮೇಲೆ ಕೂತ್ಕೊಂಡು ಬಂದಂಥ ಭಗದತ್ತನ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ. ಅದರಲ್ಲಿ ಆ ಸುಪ್ರತೀಕದ ಆರ್ತನಾದ ಇದೆಲ್ಲ ಕೇಳಿ ಭೀಷ್ಮಾದಿಗಳೆಲ್ಲ ಆಕ್ರಮಿಸಿ ಬಂದರು. ಆ ಭಯಂಕರವಾದ ರೂಪದಲ್ಲಿ ಘಟೋತ್ಕಚ, ಹಿಂದ್ಗಡೆ ಭೀಮ, ಇವರೆಲ್ಲ ಇರೋದನ್ನ ನೋಡಿ ತೇ ಭೀತ ಭೀತಾಹ ಪೃತನಾಪಹಾರಂ ಕೃತ್ವಾಪಜಗ್ಮುಹು ಶಿಬಿರಾಯ ಶೀಘ್ರಂ. ಅವರೆಲ್ಲರೂ ಬಹಳಷ್ಟು ಭಯಪಟ್ಟು ಸೈನ್ಯ ಉಪಸಂಹಾರ ಮಾಡಿಕೊಂಡು ಶಿಬಿರಕ್ಕೆ ಹೋಗಿದ್ದಾರೆ. ಇದಿಷ್ಟು 7ನೇ ದಿವಸ ನಡೆದಿದೆ. ದಿನೇ ಪರೇ ಚೈವ ಪುನಃ ಸಮೇತಾಃ ಪರಸ್ಪರಂ ಪಾಂಡವ ಕೌರವಾಸ್ತೆ ತತ್ರಾಸದನ್ನಾಗಸುತಾ ಸಮುದ್ಭವಃ ಪಾರ್ಥಾತ್ಮಜ ಶಾಕುನೇಯಾನ್ ಷಡೇಕಃ. 8ನೇ ದಿವಸ ಯುದ್ಧ ಪ್ರಾರಂಭ ಆದಾಗ ಅರ್ಜುನನ ಮಗ ಇರಾವಂತ ಅವನು ಹೋರಾಡಿದ್ದಾನೆ. ಉಲೂಪಿಯಲ್ಲಿ ಹುಟ್ಟಿದವನು. ಅರ್ಜುನನಿಂದ ಉಲೂಪಿಯಲ್ಲಿ ತೀರ್ಥಯಾತ್ರಾ ಅಂತ ಹೊರಟಾಗ, ಅರ್ಜುನ ತೀರ್ಥಯಾತ್ರೆಗೆ ಹೊರಟಾಗ ಆ ಸಂದರ್ಭದಲ್ಲಿ ನಾಗಕನ್ಯೆ ಉಲೂಪಿಯಲ್ಲಿ ಹುಟ್ಟಿದಂಥ ಇರಾವಂತ ಶಕುನಿಯ ಮಕ್ಕಳನ್ನ ಎದುರಿಸಿ ಅವರ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ. ಅವರ ಶಿರಸ್ಸನ್ನೆಲ್ಲ ಛೇದನೆ ಮಾಡಿದ, ತನ್ನ ಅದ್ಭುತವಾದ ಪರಾಕ್ರಮ ತೋರಿಸಿದ, ದುರ್ಯೋಧನಾದಿಗಳಿಗೆಲ್ಲ ಭಯ ಉಂಟಾಗುವಂತೆ ಮಾಡಿದ. ಆಗ ಬಹಳ ಹೆದರಿ ದುರ್ಯೋಧನ ಅಲಂಬುಸ ಅನ್ನುವಂಥ ರಾಕ್ಷಸನನ್ನು ಕಳಿಸ್ತಾನೆ ಇರಾವಂತನ ಜೊತೆಗೆ ಯುದ್ಧ ಮಾಡಲಿಕ್ಕೆ. ದೃಷ್ಟ್ವಾ ತಮುಗ್ರಂ ಧೃತರಾಷ್ಟ್ರಪುತ್ರ ದಿದೇಶ ರಕ್ಷೋ ಅಲಂಬುಸ ನಾಮಧೇಯಂ ಯಶ್ಯ ಅರ್ಜುನಿಂ ಕ್ಷಿಪ್ರಮಿತಿ ಸ್ಮ ತಚ್ಚ ಸಮಾಸದನ್ನಾಗಸುತಾ ತನೂಜಂ. ಅಲಂಬುಸ ಅನ್ನೋ ರಾಕ್ಷಸ ಕೌರವರ ಕಡೆ ಇದ್ದ. ಅವನು ಬಂದು ಇರಾವಂತನ ಜೊತೆಗೆ ಯುದ್ಧ ಮಾಡ್ತಿದ್ದಾನೆ. ದಾರುಣವಾದ ಯುದ್ಧ ನಡೀತು. ಇಬ್ರು ಕೂಡ ಮಹಾಪರಾಕ್ರಮಶಾಲಿಗಳು. ಅದ್ಭುತವಾದ ಯುದ್ಧ ನಡೀತು. ಆ ರಾಕ್ಷಸ ಅಲಂಬುಸ ಮಾಯಾ ಯುದ್ಧ ಮಾಡ್ತಾ ಕುದುರೆ ಸವಾರರನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ. ಅವರು ಬಂದು ಇವನ ಸೈನ್ಯವನ್ನೆಲ್ಲ ಸಂಹಾರ ಮಾಡ್ತಾ ಇದ್ದಾರೆ. ತತಸ್ತು ಅನಂತಹ ಕೃತಿ ಮಾಪ್ತಂ ಅರ್ಜುನಿಂ ಸುಪರ್ಣ ರೂಪೋ ಹನದಾಶು ರಾಕ್ಷಸ. ಇಬ್ರು ಮಾಯಾ ಯುದ್ಧ ಮಾಡಿದ್ರು. ಇವನು ಕೂಡ ತನ್ನ ಮಾಯಾಶಕ್ತಿಯಿಂದ ಇರಾವಂತ ತಾನು ಹಾವಾಗಿ ಬಿಡ್ತಾನೆ. ಇವನು ಹಾವಾಗಿ ಯುದ್ಧ ಮಾಡುವಾಗ ಅವನು ಗರುಡವಾಗಿ ಬಂದು, ಆ ರಾಕ್ಷಸ ಗರುಡ ರೂಪದಿಂದ ಬಂದು ಇವನನ್ನ ಸಂಹಾರ ಮಾಡಿಬಿಟ್ಟು, ಹೀಗೆ ಅರ್ಜುನನ ಮಗ ಇರಾವಂತ 8ನೇ ದಿವಸ ಹತನಾಗ್ತಾನೆ. ಹತಂ ನಿಶಮ್ಯ ಅರ್ಜುನೆ ಮುಗ್ರ ಪೌರುಷೋ ನನಾದ ಕೋಪೇನ ವೃಕೋದರಾತ್ಮಜ. ಇರಾವಂತ ಅಲಂಬುಸ ರಾಕ್ಷಸನಿಂದ ಸತ್ತಾಗ ಭೀಮನಿಗೆ ಗೊತ್ತಾಯಿತು. ಕೋಪದಿಂದ ಭೀಮ ಗರ್ಜನೆ ಮಾಡ್ತಾ ದಾಪುಗಾಲು ಹಾಕೊಂಡು ಬಂದ್ರೆ ಭೂಮಿನೇ ನಡಿಗೆ ಹೋಯ್ತಂತ. ಅಷ್ಟು ರೋಷಾವೇಶದಿಂದ ಆರ್ಭಟ ಮಾಡ್ತಾ ಬರ್ತಾ ಇದ್ದಾನೆ ಭೀಮ. ಇಂಥ ಭೀಮನನ್ನ ನೋಡಿ ಆ ರಾಕ್ಷಸ ಅಲಂಬುಸನಿಗೂ ಕೂಡ ಹೆದರಿಕೆ ಆಯ್ತು. ಇರಾವಂತನ ಜೊತೆಗೆ ಎಷ್ಟು ಮಾಯಾ ಯುದ್ಧ ಮಾಡಿದ್ದ, ಆದ್ರೆ ಭೀಮನನ್ನು ನೋಡಿ ಹೆದರಿ ಅಲಂಬುಸಸ್ತಂ ಪ್ರಸಮೀಕ್ಷ ಮಾರುತೇ ಸುತಂ ಬಲಾಢ್ಯಂ ಭಯತಃ ಪರಾದ್ರವತ್. ರಾಕ್ಷಸ ಓಡಿ ಹೋದ, ಪಲಾಯನ ಮಾಡಿದ. ಮತ್ತೆ ದುರ್ಯೋಧನ ಅವನು ಪುನಃ ಯುದ್ಧಕ್ಕೆ ಬಂದಿದ್ದಾನೆ. ದುರ್ಯೋಧನ ಬಂದಾಗ ಘಟೋತ್ಕಚನಿಗೂ ದುರ್ಯೋಧನಿಗೂ ಯುದ್ಧ ನಡೀತು. ಘಟೋತ್ಕಚ ದುರ್ಯೋಧನನ್ನ ಬಲವಾಗಿ ಬಾಣದಿಂದ ಗಾಯಗೊಳಿಸ್ತಾ ಇದ್ದಾನೆ. ತಸ್ಥೌ ಕಥಂಚಿತ್ ಭುವಿ ಪಾತ್ಯಮಾನಃ ಪುನಃಶರಾನಪ್ಯ ಸೃಜತ್ ಸುಯೋಧನೆ. ಬಲವಾದ ಏಟದಿಂದ ದುರ್ಯೋಧನ ಇವನಿಗೂ ಹೊಡೆದ. ಚಿರಪ್ರಯುದ್ಧವು, ಇಬ್ರು ಬಹಳ ಕಾಲ ಯುದ್ಧ ಮಾಡ್ತಾ ಇದ್ದಾರೆ.
ಆಮೇಲೆ ದ್ರೋಣಾದಿಗಳೆಲ್ಲ ಬಂದ್ರಂತೆ ಘಟೋತ್ಕಚನನ್ನು ಎದುರಿಸಲಿಕ್ಕೆ. ಅವರೆಲ್ಲ ದ್ರೋಣಾದಿಗಳೆಲ್ಲ ಒಟ್ಟಾಗಿ ಬಂದಾಗ ತಮೇಕಮಗ್ರೈಹಿ ರಥಿಭಿ ಪರಿಷ್ಕೃತಂ ನಿರೀಕ್ಷ ಭೀಮೋಭ್ಯಮ ಅಭಗಮತ್ ಸಮಸ್ತಾನ್. ಎಲ್ಲರೂ ಸೇರಿ ಘಟೋತ್ಕಚನ ಒಬ್ಬನ ಮೇಲೆ ಆಕ್ರಮಣ ಮಾಡಿ ಬಂದಿದ್ದಾರೆ. ಆವಾಗ ಭೀಮನೇ ಹೋಗಿ ಅವ್ರನ್ನೆಲ್ಲ ಎದುರಿಸ್ತಾ ಇದ್ದಾನೆ. ದ್ರೌಣಿಂ ಕೃಪಾದ್ಯಾನ್ ಸಸುಯೋಧನಾಂಶ್ಚ ಚಕಾರ ಭೀಮೋ ವಿರಥಾನ್ ಕ್ಷಣೇನ. ಕ್ಷಣದಲ್ಲಿ ಅವರ ರಥವನ್ನೆಲ್ಲ ಪುಡಿ ಮಾಡಿಬಿಟ್ಟು ಆಗ ಘಟೋತ್ಕಚ ಅವನು ಕೂಡ ಯುದ್ಧ ಮಾಡ್ಲಿಕ್ಕೆ ಬಂದ. ಅವನು ಯುದ್ಧ ಮಾಡ್ತಾನೆ ಇದ್ದ. ಆಕಾಶಕ್ಕೆ ಹಾರಿದನಂತೆ. ಘಟೋತ್ಕಚ ಆಕಾಶದಲ್ಲಿ ನಿಂತುಕೊಂಡು ಮೇಲಿನಿಂದ ಬಾಣ ಪ್ರಯೋಗ ಮಾಡ್ತಾ ಇದ್ದಾನೆ. ಭೀಮಸೇನ್ ದೇವರು ನೆಲದ ಮೇಲೆ ನಿಂತುಕೊಂಡು ಇವರೂ ಕೂಡ ಬಾಣ ಪ್ರಯೋಗ ಮಾಡ್ತಾ ಇದ್ದಾರೆ. ತೇನಾಂಬರಸ್ಥೇನ ತರುಪ್ರಮಾಣೈ ಅಭ್ಯರ್ಥಿತಾ ಕುರವ ಸಾಯಕೌಘೈ ಭೂಮೌ ಚ ಭೀಮೇನ ಶರೌಘ ಪೀಡಿತಾ ಪೇತು ನೇತು ಪ್ರಾದ್ರವಂಶ ಅತಿ ಭೀತಾ. ಆಕಾಶದಲ್ಲಿ ನಿಂತುಕೊಂಡು ಘಟೋತ್ಕಚ ಒಂದೊಂದು ಬಾಣ ಪ್ರಯೋಗ ಮಾಡಿದ್ರೆ ಮರ ಬಿದ್ದಾಗೆ ಮೈ ಮೇಲೆ ಅಂಥ ಬಾಣ ಪ್ರಯೋಗ ಮಾಡ್ತಾ ಇದ್ದಾನೆ. ಭೂಮಿಯಲ್ಲಿ ನಿಂತುಕೊಂಡು ಭೀಮಸೇನ್ ದೇವರು ಬಾಣದ ಮಳೆ ಸುರಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಭೀತರಾಗಿ ಶಿಬಿರಕ್ಕೆ ಓಡಿ ಹೋಗಿಬಿಟ್ರು. ಭೀಮ ಮತ್ತು ಘಟೋತ್ಕಚ ತಂದೆ ಮಗ ಇಬ್ಬರು ಸೇರಿ ಹರಿ ಧ್ವನಿಯಿಂದ ಲೋಕಕ್ಕೆಲ್ಲ ಸಂತೋಷ ಆಗುವಂತೆ ಗರ್ಜನ ಮಾಡಿ ನರ್ತನ ಮಾಡ್ತಾ ಇದ್ದಾರೆ. ದುರ್ಯೋಧನೋಥ ಸ್ವಜನೈ ಸಮೇತ ಪುನಃ ಪ್ರಾಯಾದ್ ರಣಭೂಮಿಂ ಸ ಭೀಷ್ಮಾಂ ಜಯೋಪಾಯಂ ಭೈಮಸೇನೆ ಅಪೃಚ್ಛತ್ ಸ್ವಸ್ಯೈವ ಸಪ್ರಾಹ ನತಂ ರಜೇತಿ. ಮತ್ತೆ ದುರ್ಯೋಧನ ಹೋಗಿ ಭೀಷ್ಮಾಚಾರ್ಯನ ಕೇಳ್ತಾ ಇದ್ದಾನೆ, ಆ ಭೀಮನ ಮಗ ಘಟೋತ್ಕಚನನ್ನ ಗೆಲ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಅವನ ತಂಟೆಗೆ ಹೋಗಬೇಡ ಅಂದ್ರಷ್ಟೆ. ಜಯೋಪಾಯಂ ಭೈಮಸೇನೇರಪಿ ಸ್ವಸ್ಯೈವ ಸಪ್ರಾಹ ನತಂ ರಜೇತಿ ಪ್ರಾಗ್ಜ್ಯೋತಿಷಂಚೈವ ಘಟೋತ್ಕಚಾಯ ಸಂಪ್ರೇಷಯಾಮಾಸ ಸುರಾಪಗಾಸುತಃ ಸಪ್ರಾಪ್ಯ ಹೈಡಿಂಬಮಯೋಧ ಯದ್ಬಲಿ ಸಚಾರ್ದಯಾಮಾಸ ಸಕುಂಜರಂ ತಂ. ಆಮೇಲೆ ಭೀಷ್ಮರು ಭಗದತ್ತನನ್ನು ಕಳಿಸ್ತಾ ಇದ್ದಾರೆ ಘಟೋತ್ಕಚನ ಹತ್ರ. ಭಗದತ್ತನಿಗೂ ಘಟೋತ್ಕಚನಿಗೂ ಯುದ್ಧ ನಡೀತಾ ಇದೆ. ಘಟೋತ್ಕಚ ಬಲವಾಗಿ ಆ ಭಗದತ್ತನ ಮೇಲೆ ಪ್ರಯೋಗ ಮಾಡಿದಾಗ ಅವನು ಬಹಳ ನೊಂದುಕೊಂಡು ಒಂದು ಶೂಲವನ್ನ ಬಿಸಾಡ್ತಾನೆ ಭಗದತ್ತ ಘಟೋತ್ಕಚನ ಮೇಲೆ. ತೇನಾರ್ಜಿತ ಪ್ರಾಹಿಣೋ ಕ್ಷುಪ್ತ್ಯಭಿಪ್ರತ್ಯ ತದಾ ಘಟೋತ್ಕಚ ಪ್ರಗೃಹ್ಯ ಶೂಲಂ ಪ್ರಭಂಜ ಜಾನುಂ ಆರೋಪ್ಯ ದೇವಾ ದೀಕ್ಷ. ಶೂಲ ಎಸ್ತ್ರೆ ಅಷ್ಟರಲ್ಲೇ ಘಟೋತ್ಕಚ ಆಕಾಶಕ್ಕೆ ಹಾರಿ ತನ್ನ ಮೇಲೆ ಶೂಲ ಬೀಳೋದಕ್ಕಿಂತ ಪೂರ್ವದಲ್ಲಿ ಆ ಶೂಲವನ್ನು ಹಿಡಿದು ತನ್ನ ಮೊಣಕಾಲ ಮೇಲೆ ಇಟ್ಕೊಂಡು ಅದನ್ನು ತುಂಡು ಮಾಡಿ ಬಿಸಾಡಿದ್ನು. ಇದು ಘಟೋತ್ಕಚನ ಯುದ್ಧ ಮಾಡತಕ್ಕಂತಹ ಕ್ರಮ ಹೀಗಿತ್ತು. ಇದನ್ನು ನೋಡಿ ದೇವತೆಗಳೆಲ್ಲ ಪರಮ ಸಂತೋಷ ಪಡ್ತಾ ಇದ್ದಾರೆ. ಎಷ್ಟು ಅದ್ಭುತವಾದ ಕೌಶಲದಿಂದ ಯುದ್ಧ ಮಾಡ್ತಾನೆ ಅಂತ. ಹೀಗೆಲ್ಲ ನಡೆದಾಗ ಭೀಷ್ಮರು ಸೇನಾಪಹಾರ ಮಾಡಿ ಮತ್ತೆ ಶಿಬಿರಕ್ಕೆ ಹೋದ್ರು. ರಾತ್ರಿ ದುರ್ಯೋಧನ ಭೀಷ್ಮರ ಬಳಿ ಹೋಗಿ ಸಂಶ್ರಾವಿತ ಕ್ರೂರವಚಸ್ಸತೇನ ಚಕ್ರೇ ಸತ್ಯಂ ಮೃತ್ಯುಭಯಂ ವಿಹಾಯ ಶಕ್ತಿಯ ಹನಿಷ್ಯಾಮಿ ಪರಾನಿತಿ ಸ್ಮ ಚಕ್ರೇ ಚ ತತ್ಕರ್ಮ ತಥಾ ಪರೇದ್ಯು. ಯಾವ ರೀತಿ ಸೋತಾಗೆಲ್ಲ ಧರ್ಮರಾಜ ಮೊದಲನೇ ದಿನ ರಾತ್ರಿ ಅರ್ಜುನನನ್ನ ಹಳಿದಾಗ ಅದಂತೆ ಇಲ್ಲಿ ಭೀಷ್ಮರು ಅವರ ಬಳಿ ಹೋಗಿ ದುರ್ಯೋಧನ ಏನಿದು, ಏನು ಆಗ್ಲೇ ಇಲ್ಲಲ್ಲ ನಮ್ಮ ಕೈಯಿಂದ, ಪುನಃ ಸೋಲ್ತಾ ಇದ್ದೀವಿ ಅಂತ ಹೇಳಿ ಕ್ರೂರವಾದ ಮಾತಾಡ್ತಾನೆ. ಆಗ ಭೀಷ್ಮರು ಪ್ರತಿಜ್ಞೆ ಮಾಡಿದ್ರಂತೆ, ನಾನು ಮೃತ್ಯು ಭಯವನ್ನು ಕೂಡ ಬಿಟ್ಟು ನನ್ನ ಶಕ್ತಿಯನುಸಾರ ಹೋರಾಡಿ ಅವರ ಸೈನ್ಯವನ್ನು ನಾಶ ಮಾಡ್ತೇನೆ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ದಾರೆ. ಅವರನ್ನ ರಕ್ಷಣೆ ಮಾಡಲಿಕ್ಕೆ ಧೃತರಾಷ್ಟ್ರನ ಮಕ್ಕಳು, ದುರ್ಯೋಧನ ತಮ್ಮಂದರು, ಚೇದಿ ಪಾಂಚಾಲ ಮಾತ್ಸರು ಅವರೆಲ್ಲರೂ ಕೂಡ ಪ್ರಯತ್ನ ಮಾಡಿದ್ರು, ದುರ್ಯೋಧನನ ಮಕ್ಕಳು. ಆಮೇಲೆ ಪುನಃ ಯುದ್ಧ ನಡೀತು. ಆ ಯುದ್ಧದಲ್ಲಿ ಇದು 9ನೇ ದಿವಸದ ಯುದ್ಧ. ಅಭಿಮನ್ಯುವಿಗೂ ಮತ್ತು ದುರ್ಯೋಧನನಿಗೂ ಅವತ್ತು ವಿಶೇಷವಾದಂತಹ ಯುದ್ಧ ನಡೆದಿದೆ. ತಾಮುದ್ಯತಾಮೀಕ್ಷ ಪರಾದ್ರವಂಸ್ತೆ ಸ ಚಿತ್ರಸೇನಶ್ಚ ರಥಾದವಪ್ಲುತಃ ಸಂಚೂರ್ಣಿತೋ ಗದಯಾ ತದ್ರಥಶ್ಚ ತಜ್ಜೀವನೇ ನೋದ್ಧೃಷಿತಾಶ್ಚ ಕೌರವ. ಚಿತ್ರಸೇನ ಸಾಯುವ ಪರಿಸ್ಥಿತಿಯಲ್ಲಿದ್ದಲ್ಲಿ ಅವನು ಬದುಕಿದ ಅವತ್ತು. ಭೀಷ್ಮರು ಅವರು ಕೂಡ ಸಾಕಷ್ಟು ಹೋರಾಡಿದ್ರು, ಮತ್ತೆ ಸೇನಾ ಉಪಸಂಹಾರ ಮಾಡಿಕೊಂಡು ಹೋಗಿದ್ದಾರೆ. ಮಾರನೇ ದಿವಸ 10ನೇ ದಿವಸದ ಯುದ್ಧ. ಹಿಂದಿನ ದಿವಸ ದ್ರೋಣಾಚಾರ್ಯರು ಶಂಖ್ಯ ಅನ್ನುವಂತಹ ಒಬ್ಬನನ್ನು ಸಂಹಾರ ಮಾಡಿದ್ರಂತೆ. ಅವತ್ತು ರಾತ್ರಿಯೇ ಭೀಷ್ಮರ ಬಳಿ ಪಾಂಡವರೆಲ್ಲ ಹೋಗ್ತಾರೆ. 9ನೇ ದಿವಸ ರಾತ್ರಿ ಯುಧಿಷ್ಠಿರ ಭೀಷ್ಮ ಪರಾಕ್ರಮೇಣ ಭೀತೋ ಭೀಷ್ಮಂ ಸ್ವವಧೋಪಾಯಮೇವ
ಪ್ರಷ್ಟುಂ ಯಯೌ ನಿಶಿ ಕೃಷ್ಣೋನುಜಾಶ್ಚ ತಸ್ಯಾನ್ವಯುಕ್ತಂ ಸ ಪಿತಾಮಹೋಯತ್. ಪಾಂಡವರು, ಕೃಷ್ಣ ಎಲ್ಲರೂ ಕೂಡ ಹೋಗಿ ಭೀಷ್ಮರಲ್ಲಿ ಕೇಳ್ತಾ ಇದ್ದಾರೆ, ನಿಮ್ಮನ್ನ ವಧೆ ಮಾಡತಕ್ಕಂಥ ಉಪಾಯ ಏನು? ವಧೆ ಮಾಡತಕ್ಕಂಥ ಉಪಾಯ ಏನು ಅಂತ ಗೊತ್ತಿತ್ತು. ಶಿಖಂಡಿ ಎದುರು ಬಂದ್ರೆ ಅಸ್ತ್ರ ಪರಿತ್ಯಾಗ ಮಾಡ್ತಾನೆ ಭೀಷ್ಮಾಚಾರ್ಯರು ಅಂತ ಗೊತ್ತಿತ್ತು. ಆ ರೀತಿ ವಧೆ ಮಾಡ್ಲಿಕ್ಕೆ ಅನುಮತಿ ಬೇಕಾಗಿತ್ತು. ಆ ಅನುಮತಿಯನ್ನು ಕೇಳಲಿಕ್ಕೆ ಇವರೆಲ್ಲ ಹೋಗಿದ್ದಾರೆ. ಭೀಮಾರ್ಜುನವು ಶಕ್ನುವಂತಾವಪಿ ಸ್ಮ ನರ್ತೆ ಅನುಜ್ಞಾಂ ಹಂತುಮಿಮಂ ತದೈಚ್ಛತಾಂ ಪೂಜ್ಯೋಯತೋ ಭೀಷ್ಮ ಉದಾರ ಕರ್ಮ ಕೃಷ್ಣೋಪ್ಯಯಾತ್ತೇನ ಹಿ ಪಾಂಡವಾರ್ಥೆ. ಇವ್ರಿಗೆ ಬೇಕಾದಷ್ಟು ಸಾಮರ್ಥ್ಯ ಇತ್ತು, ಆದ್ರೂ ಅನುಜ್ಞೆ ಪಡಿಲಿಕ್ಕೋಸ್ಕರವಾಗಿ ಅಷ್ಟೇ ಹೋಗಿದ್ದಾರೆ. ಕೃಷ್ಣನು ಕೂಡ ಪಾಂಡವರಿಗೋಸ್ಕರ ಅವರು ಬಂದಿದ್ದಾರೆ. ಪ್ರಾಪ್ಯಾನುಜ್ಞಾಂ ಭೀಷ್ಮತಸ್ತೆ ವಧಾಯ ಶಿಖಂಡಿನಂ ತದ್ವಚ ಸಾಗ್ರಯಾಯಿನಂ ಕೃತ್ವಾ ಪರೇದ್ಯುರ್ಯುಧಯೇ ವಿನಿರ್ಗತಾಃ ಭೀಷ್ಮಂ ಪುರಸ್ಕೃತ್ಯ ತಥಾ ಪರೇಪಿ. ಅನುಜ್ಞೆಯನ್ನ ಪಡೆದರು. ಶಿಖಂಡಿಯನ್ನ ಮುಂದಿಟ್ಟುಕೊಂಡು ಯುದ್ಧ ಮಾಡಬೇಕು ಅಂತ ಹೊರಟಿದ್ದಾರೆ. ಶಿಖಂಡಿಗೆ ರಕ್ಷಕನಾಗಿ ಹಿಂದುಗಡೆಯಿಂದ ಅರ್ಜುನ ಇದ್ದಾನೆ. ಅವತ್ತಿನ ದಿವಸ ಯುದ್ಧ ಮಾಡುವಾಗ ಶಿಖಂಡಿ ಎದುರು ನಿಂತಿದ್ದಾನೆ. ಅರ್ಜುನ ಭೀಷ್ಮರ ಮೇಲೆ ವಿಶೇಷವಾದ ಬಾಣ ಪ್ರಯೋಗ ಮಾಡ್ತಿದ್ದಾರೆ. ಭೀಷ್ಮರು ಆ ಬಾಣ ತಗಿಲಿದಾಗಲೇ, ಆ ಬಾಣ ಬಿದ್ದಾಗಲೇ ಅದರ ಏಟಿಗೆ ಅಂದ್ಕೊಳ್ತಾ ಇದ್ದಾರೆ, ಎದುರುಗಡೆ ನಿಂತವನು ಶಿಖಂಡಿ. ಆದರೆ ಆ ಬಾಣ ಚುಚ್ಚಿದ್ದು ಅದರ ವೇಗ ನೋಡಿದ್ರೆ ಇದು ಶಿಖಂಡಿಯ ಬಾಣ ಅಲ್ಲ ಅಂತ ಅನಿಸ್ತಿದೆ. ನೇಮೇ ಬಾಣ ಶಿಖಂಡಿನಃ, ಈ ಬಾಣ ಶಿಖಂಡಿದ್ದಲ್ಲ, ಅವನಿಗೆ ಆ ರೀತಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಇದು ಅರ್ಜುನಂದು ಅಂತ ತೀರ್ಮಾನ ಮಾಡ್ತಾ ಇದ್ದ. ಆ ರೀತಿ ಬಾಣ ಪ್ರಯೋಗ ಅರ್ಜುನನೇ ಮಾಡಿ ಶಿಖಂಡಿಯನ್ನು ಎದುರಿಗಿಟ್ಟು ಭೀಷ್ಮರನ್ನ ಇಳಿಸಿದ್ದಾನೆ. ನಿರೀಕ್ಷತಂ ಸೂರ್ಯಮಿವಾತಪಂತಂ ಸಂಚೋದಿತೋ ವಾಸುದೇವೇನ ಪಾರ್ಥ ಚಿಚ್ಛೇದ ತತ್ಕಾರ್ಮುಕಂ ಲೋಕವೀರೋ ರಣೇರ್ಥ ಚಂದ್ರೇಣ ಸಚಾನ್ಯದಾದದೆ. ಆ ಸೂರ್ಯನ ಹಾಗೆ ಬರ್ತಕ್ಕಂಥ ಭೀಷ್ಮರನ್ನ ನೋಡಿ ಬಾಣ ಪ್ರಯೋಗ ಮಾಡಿದ. 8 ಧನುಸ್ಸುಗಳನ್ನ, ಶಕ್ತಿ ಆಯುಧವನ್ನ, ಚರ್ಮ, ಖಡ್ಗ ಇದನ್ನೆಲ್ಲ ಛೇದನ ಮಾಡಿ ತತಶ್ಚರೈ ಸೂರ್ಯಕರ ಪ್ರಕಾಶೈ ವಿವ್ಯಾಧ ಸರ್ವೇ ಚ ಯುಧಿಷ್ಠಿರಾದ್ಯಾಃ ತೈರರ್ಜಿತೋ ನ್ಯಪತತ್ ಭೂತಲೇ ಸಹ ಪ್ರಾಣಾಂಧಧಾರಾಪಿ ತಥೋತ್ತರಾಯಣಾತ್. ಸೂರ್ಯನ ಕಿರಣದಂತೆ ಇರತಕ್ಕಂಥ ಪ್ರಕಾಶಮಾನವಾದ ಬಾಣಗಳನ್ನ ಪ್ರಯೋಗ ಮಾಡಿದ್ದಾನೆ ಅರ್ಜುನ. ಅವುಗಳಿಂದ ಏಟು ತಿಂದು ಭೀಷ್ಮರ ಪಾತ ಆಯಿತು. ಆದರೂ ಕೂಡ ಭೀಷ್ಮರು ಕುಸಿದು ಬಿದ್ದರೂ ಕೂಡ ಪ್ರಾಣಾಂಧಧಾರಾಪಿ ತಥೋತ್ತರಾಯಣಾತ್, ಉತ್ತರಾಯಣ ಬರಲಿ ಅಂತ ಅಲ್ಲಿವರೆಗೆ ಇಚ್ಛಾ ಮರಣಿಗಳಾದ್ರಿಂದ ಪ್ರಾಣವನ್ನ ಧರಿಸಿದ್ದಾರೆ. ನಿಪಾತಿತೇಸ್ಮಿನ್ ಮಾರುತಿ ದ್ರೋಣ ಮುಖ್ಯಾನ್ ವಿದ್ರಾವ್ಯ ತತ್ರಾಗಮದಾಶು ತೇಪಿ ತದಾಯುಧಾನಿ ಪ್ರಣಿಧಾಯ ವೀರಾ ಪಾರ್ಥ ಪರೇಚೈನ ಮುಪಾಸತನ್ ಸ್ಮ. 10ನೇ ದಿವಸ ಎಲ್ಲರೂ ಕೂಡ ಎದ್ದು ಕೃಷ್ಣನ ಜೊತೆಗೆ ಭೀಮಸೇನ ದೇವರ ಹತ್ರನೇ ಬಂದ್ರಂತೆ. ಭೀಷ್ಮರ ಹತ್ರ ಬರ್ತಾ ಇದ್ದಾರೆ. ಸ ಪೂರ್ವ ದಿವಸೇ ಪಾರ್ಥ ದತ್ತ ಬಾಣೋಪಬರ್ಹಣ ತದಾಪಿ ತೃಟ್ಪರೀತಾತ್ಮ ಯೋಗ್ಯಂ ಪೇಯಮಯಾಚತ. ಇವರೆಲ್ಲ ಬಂದಾಗ ನೀರು ಬೇಕಾಯ್ತಂತೆ. ಹಿಂದಿನ ದಿವಸ ಅರ್ಜುನ ತನ್ನ ಕೌಶಲ ತೋರಿಸಿದ್ದಾನೆ, ಬೇಕಾದಷ್ಟು ಬಾಣ ಪ್ರಯೋಗ ಮಾಡಿ ಭೀಷ್ಮರ ತಲೆ ಅದು ಕೆಳಗಡೆ ಜೋತು ಬಿದ್ದದ್ದು ನಿಲ್ಲು ಹಾಗೆ ತಲೆದಿಂಬಿನಂತೆ ಬಾಣ ಬಿಟ್ಟಿದ್ನಂತೆ. ಬಾಣದ ತಲೆದಿಂಬಾಗಿದೆ. ಆ ರೀತಿ ಶರಪಂಜರದಲ್ಲಿದ್ದಾರೆ ಭೀಷ್ಮರು.